ಮಗಳು ದ್ವಿತೀಯ ಪಿಯುಸಿಯಲ್ಲಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದಿದ್ದು, ಕೊರಟಗೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡಿದ್ದ ಲಕ್ಷ್ಮಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ಕೊರಟಗೆರೆ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದು, ತಾಲೂಕಿನ ಕೀರ್ತಿನ ಇನ್ನಷ್ಟು ಹೆಚ್ಚಿಸಿದ್ದಾರೆ. ಬಾಲ್ಯದಲ್ಲಿಯೇ ತಂದೆಯನ್ನ ಕಳೆದುಕೊಂಡಿದ್ದ ವಿದ್ಯಾರ್ಥಿನಿಗೆ ತಾಯಿಯೇ ಆಧಾರ ಸ್ತಂಭ. ತಾಯಿ ಕೂಡ ರೈತ ಮಹಿಳೆಯಾಗಿ ಕೆಲಸ ಮಾಡುವುದರ ಜೊತೆಗೆ ಮಗಳ ವಿದ್ಯಾಭ್ಯಾಸಕ್ಕೂ ಪ್ರೋತ್ಸಾಹ ನೀಡಿದ್ದು, ಹೆಚ್ಚಿನ ಅಂಕ ಗಳಿಕೆಯಲ್ಲಿ ಕಾಲೇಜಿನ ಶಿಕ್ಷಕರ ಪಾತ್ರದ ಜೊತೆಗೆ ತಾಯಿಯ ಪಾತ್ರವೂ ಅತ್ಯಮೂಲ್ಯವಾಗಿದೆ. ದ್ವಿತೀಯ ಪಿಯುಸಿಯಲ್ಲಿ 590 ಅತ್ಯುತ್ತಮ ಅಂಕ ಪಡೆದಿದ್ದು, 3 ವಿಷಯದಲ್ಲಿ 100ಕ್ಕೆ 100ರಷ್ಟು ಅಂಕ ಗಳಿಸಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆಯುವಲ್ಲಿ ವಿಶೇಷ ಸಾಧನೆ ಮಾಡಿದ್ದು, ಲಕ್ಷ್ಮಿ ತಾಯಿ ಮಗಳಿಗೆ ಅಭಿನಂದನೆ ಸಲ್ಲಿಸಿ ಕಾಲೇಜಿನ ಉಪನ್ಯಾಸಕರಿಗೆ ಕೃತಜ್ಞತೆ ತಿಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ 4 ಅತ್ಯುತ್ತಮ ಶ್ರೇಣಿ, ವಿಜ್ಞಾನ ವಿಭಾಗದಲ್ಲಿ 7, ವಾಣಿಜ್ಯ ವಿಭಾಗದಲ್ಲಿ 6 ಮಂದಿ ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿ ಬಂದಿದೆ. ಕಲಾ ವಿಭಾಗದಲ್ಲಿ 51ರಷ್ಟು, ವಾಣಿಜ್ಯ ವಿಭಾಗದಲ್ಲಿ 70ರಷ್ಟು, ವಿಜ್ಞಾನ ವಿಭಾಗದಲ್ಲಿ 79.43ರಷ್ಟು ಫಲಿತಾಂಶ ಬಂದಿದ್ದು, 2023-24ನೇ ದ್ವಿತೀಯ ಪಿಯುಸಿಯಲ್ಲಿ 70% ಫಲಿತಾಂಶ ಬಂದಿದೆ. ಇನ್ನು ಬಡ ಕುಟುಂಬದಿಂದ ಬಂದ ವಿದ್ಯಾರ್ಥಿನಿ ಲಕ್ಷ್ಮಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸರ್ಕಾರದ ಸಹಕಾರ ಅತ್ಯವಶ್ಯಕವಾಗಿದೆ ಎಂದಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಶಿಕ್ಷಕರು. ಉತ್ತಮ ಅನುಭವವುಳ್ಳ ನುರಿತ ಶಿಕ್ಷಕರ ಸಹಕಾರದಿಂದ ವಿದ್ಯಾರ್ಥಿಗಳು ಪ್ರತಿ ವರ್ಷ ಹೆಚ್ಚು ಅಂಕ ಗಳಿಸುತ್ತಿದ್ದಾರೆ. ಈ ವಿದ್ಯಾರ್ಥಿನಿ ರಾಜ್ಯಕ್ಕೆ 8ನೇ ರ್ಯಾಂಕ್ ಪಡೆದು ಕಾಲೇಜಿನ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿರುವುದು ನಮ್ಮ ಹೆಮ್ಮೆ ಎಂದು ಕಾಲೇಜಿನ ಪ್ರಾಂಶುಪಾಲರು ಸ್ಫೂರ್ತಿದಾಯಕ ಮಾತುಗಳನ್ನಾಡಿದ್ದಾರೆ. ಇಂಥ ವಿದ್ಯಾರ್ಥಿನಿಯ ಉನ್ನತ ಶಿಕ್ಷಣಕ್ಕೆ ಸರ್ಕಾರ ನೆರವಿಗೆ ಧಾವಿಸಿ ಉಜ್ವಲ ಭವಿಷ್ಯಕ್ಕೆ ಸಹಕಾರ ನೀಡುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊರಟಗೆರೆ ಪ್ರಾಂಶುಪಾಲರು. ಲಕ್ಷ್ಮೀ ಅಂತ ಹೇಳ್ಬಿಟ್ಟು ವಾಣಿಜ್ಯ ವಿಭಾಗದಲ್ಲಿ 590 ಅಂಕಗಳನ್ನು ತಗೊಂಡಿದ್ದಾಳೆ. ನಮಗೆ ಒಂದು ಸಂತೋಷದ ವಿಚಾರ ಏನಪ್ಪ ಅಂದರೆ, ನಮ್ಮದು ಸರ್ಕಾರಿ ಕಾಲೇಜ್ ಆಗಿರೋದ್ರಿಂದ ಎಲ್ಲ ಗ್ರಾಮಾಂತರದ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಮಕ್ಕಳು ನಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಉಪನ್ಯಾಸಕ ವರ್ಗ ಇದೆ. ಪ್ರತಿಯೊಬ್ಬರನ್ನು ಕೂಡ ಕೇರ್ ತಗೊಂಡು ಒಳ್ಳೆ ರಿಸಲ್ಟ್ ಬರೋಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಮಾಡಿದ್ದಾರೆ. ವರ್ಷದಿಂದಲೂ ಕೂಡ ನಮ್ಮ ಕಾಲೇಜಿನ ಫಲಿತಾಂಶ ಉತ್ತಮಗೊಂಡಿದೆ. ಈ ಸರಿ 590 ತಗೊಂಡು ರಾಜ್ಯಕ್ಕೆ 8ನೇ ರ್ಯಾಂಕ್ ಬಂದಿದ್ದಾಳೆ ಲಕ್ಷ್ಮಿಗೆ. ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷ ಆಗಿದೆ. ಇದೇ ರೀತಿ ಮುಂದಿನ ಈ ವರ್ಷದಲ್ಲೂ ಕೂಡ ಇನ್ನೂ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನಾವು ತಂದುಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೀನಿ. ಒಟ್ಟು ನಮ್ಮ ಕಾಲೇಜಲ್ಲಿ 17 ಡಿಸ್ಟಿಂಕ್ಷನ್ ಬಂದಿದೆ. ಅದರಲ್ಲಿ ಈ ಸರಿ ಕನ್ನಡದಲ್ಲಿ ಅಂದರೆ ಕಲಾ ವಿಭಾಗದಲ್ಲಿ 4 ಡಿಸ್ಟಿಂಕ್ಷನ್ ಬಂದಿದ್ದಾವೆ. ವಿಜ್ಞಾನ ವಿಭಾಗದಲ್ಲಿ 7, EVS ಕಂಪ್ಯೂಟರ್ ವಿಭಾಗದಲ್ಲಿ 3 ಮತ್ತು ವಾಣಿಜ್ಯ ವಿಭಾಗದಲ್ಲಿ ಕೂಡ 3 ಅತ್ಯುನ್ನತ ಶ್ರೇಣಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ನನ್ನ ಹೆಸರು ಲಕ್ಷ್ಮಿ. ನಾನು ಹೊಸಪುರದಿಂದ ಬರ್ತೀನಿ. ನನ್ನ ಕಾಲೇಜ್ ಹೆಸರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊರಟಗೆರೆ, ತುಮಕೂರು ಜಿಲ್ಲೆ. ನಂದು ಕಾಂಬಿನೇಷನ್ ಕಾಮರ್ಸ್ EVS. ನಾನು 600ಕ್ಕೆ 590 ಅಂಕ ಗಳಿಸಿದ್ದೀನಿ. ಬಿಸ್ನೆಸ್ ಸ್ಟಡೀಸ್, ಎಕನಾಮಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸಲ್ಲಿ 100/100 ಬಂದಿದೆ. ಕನ್ನಡದಲ್ಲಿ 97, ಇಂಗ್ಲೀಷಲ್ಲಿ 94 ಆ್ಯಂಡ್ ಅಕೌಂಟೆನ್ಸಿಲಿ 99 ಬಂದಿದೆ. ತಂದೆ ಇಲ್ಲ, ತಾಯಿ ಅವರು ವ್ಯವಸಾಯ ಮಾಡ್ತಾರೆ. ವ್ಯವಸಾಯ ಕೂಲಿ ಮಾಡಿಕೊಂಡು ಇದು ಮಾಡ್ತಿದ್ದಾರೆ. ಡಿಗ್ರಿ BCA ಮಾಡಬೇಕು ಅಂದ್ಕೊಂಡು. ನಿಮ್ಮ ಹೆಸರಮ್ಮ? ಲಕ್ಷ್ಮೀ. ಹೆಮ್ಮೆ ವಿದ್ಯಾರ್ಥಿ ಅಂತ ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ. ಕಷ್ಟಪಟ್ಟು ತುಂಬ ನಾಲೆಜಬಲ್ದಲ್ಲಿ ಇವಳು ಗೊತ್ತಾಗಿದೆ ನಮಗೆ. ಫಸ್ಟ್ ಇಯರಲ್ಲಿ ಅಷ್ಟು ಅನ್ನಿಸ್ತಾ ಇರಲಿಲ್ಲ. ಸೆಕೆಂಡ್ ಇಯರಲ್ಲಿ ತುಂಬ ಚೆನ್ನಾಗಿ ಅವಳು ಟ್ರೈ ಮಾಡಿದ್ದಾಳೆ. ಫಸ್ಟ್ ಇಯರಲ್ಲೂ ಈವನ್ ಸುಮಾರು ಸಬ್ಜೆಕ್ಟಲ್ಲಿ ಔಟ್ ಆಫ್ ಹೋಗ್ತಿದ್ದಾಳೆ. ಹಾಗಾಗಿ ಇವ್ರ ಬಗ್ಗೆ ನಮಗೆ ತುಂಬ ಹೆಮ್ಮೆ ಇದೆ. ನಮ್ಮ ಕಾಲೇಜ್ಗೆ ಇವರೊಬ್ಬ ಹೆಮ್ಮೆಯ ವಿದ್ಯಾರ್ಥಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪಾಸ್ ಆಗಿದ್ದಾರೆ. ಕೊರಟಗೆರೆ ಕ್ಷೇತ್ರದ ಒಂದು ಹೆಣ್ಮಗಳು. ಯಾವ ರೀತಿ ಸಾಕೊಂಡ್ಬಂದರೆ, ಯಾವ ರೀತಿ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಮಗಳಿಗೆ? ಅವ್ರ ಅಮ್ಮ ಒಂದು 1ನೇ ಕ್ಲಾಸ್ ಓದಿದೆ ಇದ್ಕೊಂಡು ಸರ್. ಅವಾಗಿಂದ ಕಷ್ಟಪಟ್ಟು ಓದಿಸಿದ್ವಿ. ಏನು ಕೆಲಸ ಮಾಡ್ತೀರಮ್ಮ ನೀವು? ಹೊಲದ ಕೆಲಸ. ಹೊಲದ ಕೆಲಸ. ಜಮೀನಲ್ಲಿ ಕೂಲಿ ಮಾಡ್ತೀರಾ? ಜಮೀನು ಇದೆಯಾ ನಿಮಗೆ? ಅಪ್ಪವ್ರದಿದೆ ಸರ್. ನಮ್ಮದು ಬಳ್ಳಾರಿ ಹತ್ರ ಸರ್. ಹಾಂ. ಈಗ ನೀವು ಇರೋದು ಎಲ್ಲಿ? ನಾವಿರೋದು ಹೊಸಪುರ ಸರ್. ನಿಮ್ಮ ಹೆಸರಮ್ಮ? ಪಾರ್ವತಮ್ಮ. ಲೆಕ್ಚರರು. ಲಕ್ಷ್ಮಿಗೆ ನಾನು 2 ವರ್ಷ ಇಂಗ್ಲೀಷನ್ನು ಬೋಧಿಸಿದ್ದೀನಿ. ಮೊದಲಿಂದನೂ ಐಡೆಂಟಿಫೈ ಮಾಡಿದ್ದೆ, ತುಂಬ ಬ್ರೈಟ್ ಹುಡುಗಿ, ಅಪ್ಪಟ
ರೂರಲ್ ಪ್ರತಿಭೆ, ಗ್ರಾಮೀಣ ಪ್ರತಿಭೆ. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡೋಳು ಕ್ಲಾಸಲ್ಲಿ. ತುಂಬ ಅಟೆಂಟಿವ್ ಹುಡುಗಿ. ಪ್ರಾಬಬಲಿ ಸ್ವಲ್ಪ ಡಿಸಪಾಯಿಂಟ್ ಯಾಕಾಗಿದೆ ಅಂತಂದರೆ ಇನ್ನೊಂದು 4-5 ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ನಾವು. ಗೊತ್ತಿಲ್ಲ, ಕನ್ನಡದಲ್ಲಿ 97 ಬಂದಿದೆ, ಇಂಗ್ಲೀಷಲ್ಲಿ 94 ಬಂದಿದೆ. ಅವೆರಡೂ ಸ್ವಲ್ಪ ಇಂಪ್ರೂವ್ ಆಗಿದ್ದರೆ ಸ್ಟೇಟ್ಗೆ ನಂಬರ್ 1 ರ್ಯಾಂಕೇ ಬರ್ತಿದ್ಲೋ ಏನೋ. ಆದರೂ ಕೂಡ 8ನೇ ರ್ಯಾಂಕು ಏನು ಕಮ್ಮಿ ಸ್ಥಾನ ಅಲ್ಲ. ಇಷ್ಟನ್ನು ಗಳಿಸಿದಾಗ ಮುಂದೆ ಅವ್ರ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ತುಂಬ ಬಡತನದಲ್ಲಿದ್ದರೂ ಕೂಡ ಅದನ್ನು ಜಯಿಸಿ ಇವತ್ತು ಒಂದು ಹೆಮ್ಮೆಯನ್ನು ನಮ್ಮ ಕಾಲೇಜಿಗೆ ತಂದಿದ್ದಾರೆ. ಸೊ ನಮ್ಮ ಕಾಲೇಜಿನ ಪರವಾಗಿ ಅವಳಿಗೆ ಕಂಗ್ರ್ಯಾಚುಲೇಷನ್ಸನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಲಕ್ಷ್ಮಿ ನನ್ನ ಸಬ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಎಕ್ಸಾಮ್ ಬರೀತಿದ್ರು. ಮಿಡ್ ಟರ್ಮಿಂಗನೂ ಅಷ್ಟೇ ನಾನು ಏನು ಕ್ಲಾಸ್ ರೂಮಲ್ಲಿ ಪಾಠ ಮಾಡ್ತಾ ಇದ್ದೆ, ಜೊತೆಗೆ ನೋಟ್ಸ್ ಏನು ಕೊಡ್ತಾ ಇದ್ದೆ, ಅದನ್ನು ಆ್ಯಸ್ ಇಟ್ ಈಸ್ ಅದೇ ರೀತಿ ಅವಳು ಎಕ್ಸಾಮಲ್ಲಿ ಬರಿತಾ ಇದ್ದು. ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಈ ಒಳ್ಳೆ ರಿಸಲ್ಟ್ನ ಅವ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡಿದ್ವಿ. ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಇದೇ ಥರ ಅವಳು ಮುಂದೆನೂ ಚೆನ್ನಾಗಿ ಓದ್ತಾಳೆ ಅಂತ ನನಗೆ ಭರವಸೆ ಇದೆ. ತಮ್ಮ ಹೆಸರು ಮೇಡಮ್? ಚಂದ್ರಿಕಾ.